ಕಾರ್ನರ್ ಮಾಡ್ತಾರೆ ಮಾತಾಡಿ ಸರ್. ಎಲ್ಲ ಆಗ್ತಾ ಬರುತ್ತೆ. ಒಬ್ಬೊಬ್ಬರೇ ಬನ್ನಿ ಹಂಗಾಗಿ ತಗೊಳ್ಳಿ ಸರ್. ಇನ್ನು ಸ್ವಲ್ಪ ಬರಲಿಲ್ಲ. ಸ್ವಲ್ಪ ಹಿಂದೆ ಬೇಡ ಪ್ಲೀಸ್. ನೋಡಿ ಬರಲಿಲ್ಲ. ನಾವೇನು ಹೇಳೇ ಇದೆ ಸರ್. ಬನ್ನಿ ಇರಲಿ ಸರ್. ಅಲ್ಲ ಬನ್ನಿ ಕೊಂಚ ಮೇಲ್ಗಟ್ಟು ಬಣ್ಣ ಹಂಗೆ ಸರ್. ಹಿಂದೆ ಬಂದರೆ ಬರ್ತಾರೆ. ಸ್ವಲ್ಪ ಹಿಂದೆ ಬಂದರೂ ಬರ್ತಾರೆ. ಸ್ವಲ್ಪ ಹಿಂದೆ ತಿಪ್ಪಣ್ಣ ನೀವಲ್ಲ. ಹ್ಞೂ ಸರ್. ನಾನು ಬರ್ದಿದ್ರು ಪರವಾಗಿಲ್ಲ. ನಮ್ಮ ವೃತ್ತಿ ಬಾಂಧವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ದಿನ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥ ಮತ್ತು ಅಕ್ಷರದಾಸೋಹದಲ್ಲಿ ಕೆಲಸ ನಿರ್ವಹಿಸಿ, ಇದೇ ತಾಲೂಕಿನಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ನಮ್ಮ ತಾಲೂಕಿನ ಸಮಗ್ರ ಚಿತ್ರವನ್ನು ಹೊಂದಿರತಕ್ಕಂಥ ನಮ್ಮ ಎ ಸಿ ನಾರಾಯಣಸ್ವಾಮಿಯವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಆಗಮಿಸಿರೋದು ನಮ್ಮ ತಾಲೂಕಿಗೆ ಒಳ್ಳೆಯ ಶುಭವಾಗಿದೆ. ಹಾಗಾಗಿ ಅವರನ್ನು ನಮ್ಮ ಎಲ್ಲ SC ST ಶಿಕ್ಷಕ ಬಂಧುಗಳಿಂದ ಇವತ್ತು ಸ್ವಾಗತವನ್ನು ಮಾಡಲು ನಿಶ್ಚಯಿಸಿ ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ನಮ್ಮ ಗಂಗಲಪ್ಪ ಅವರು 4 ಮಾತುಗಳು ಹೇಳಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಹಾಗೆ ಆಗಮಿಸಿರುವಂತಹ ನಮ್ಮ ಎ ಸಿ ನಾರಾಯಣಸ್ವಾಮಿ ಸರ್ ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಆಗಮಿಸಿದ್ದಾರೆ. ಸರ್ ಅವರಿಗೆ ಸ್ವಾಗತವನ್ನು ಕೋರಲು ನಾವು SC ST ಸಮುದಾಯ ಮತ್ತು ಇತರೆ ನಮ್ಮ ಶಿಕ್ಷಕ ಬಂಧುಗಳು ಸಹ, ಪದಾಧಿಕಾರಿಗಳು, ಇತರೆ ಬಂಧುಗಳು ಸಹ ನಮ್ಮ ಈ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ನಮ್ಮ ಈ ಒಂದು ತಾಲೂಕಿಗೆ ಒಂದು ಇತಿಹಾಸ ಇದೆ. ಚಿಂತಾಮಣಿ ತಾಲೂಕಿಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಸರ್ ಅವರು ನಮ್ಮ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಚಿಂತಾಮಣಿ ಮತ್ತು ನಮ್ಮ ಜಿಲ್ಲೆಯಲ್ಲೂ ಅನೇಕ ಒಂದು ಹೊಸ ಕಾರ್ಯಕ್ರಮಗಳನ್ನು ಅವರು ಜಾರಿಗೆ ತರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಸುಧಾರಣೆ ಮಾಡಲು ಅನೇಕ ಒಂದು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸುಧಾಕರ್ ಸರ್ ಅವರು ಒಂದು ಕೈ ಬಲಪಡಿಸಲು ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡಲು ನಮ್ಮ ಎ ಸಿ ನಾರಾಯಣಸ್ವಾಮಿ ಸರ್ ಅವರು ನಮ್ಮ ತಾಲೂಕಿಗೆ ಬಂದಿರುವುದು ತುಂಬ, ಯಾಕಂತಂದರೆ ಈಗಾಗಲೇ ಅವರು ಅಕ್ಷರದಾಸ ಸಹಾಯಕ ನಿರ್ದೇಶಕರಾಗಿ ಮತ್ತು ಆನೂರು ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಮತ್ತು ಕಾಗತಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಈ ತಾಲೂಕಿನಲ್ಲಿ ಪರಿಚಯವಿದ್ದು ಅವರು ಈ ಒಂದು ತಾಲೂಕಿನ ಎಲ್ಲ ಶಿಕ್ಷಕರು ಅವರಿಗೆ ಚಿರಪರಿಚಿತರಾಗುತ್ತಾರೆ. ಮತ್ತು ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಈ ಶಿಕ್ಷಕರು ಎಲ್ಲರೂ ಪರಿಚಯ ಇರೋದ್ರಿಂದ ಮತ್ತು ಅವರು ಅನೇಕ ಒಂದು ಇಲ್ಲೇ ಕೆಲಸ ಮಾಡೋದ್ರಿಂದ ಎಲ್ಲರೂ ಪರಿಚಯ ಇರೋದ್ರಿಂದ ಇನ್ನೂ ಶಿಕ್ಷಣದ ಒಂದು ಗುಣಮಟ್ಟವನ್ನು ಸುಧಾರಣೆ ಮಾಡಲು ಅವರು ನಮ್ಮ ಈಗಾಗಲೇ ನಮ್ಮ ಸಚಿವರ ಸಾಹೇಬರನ್ನು ಭೇಟಿ ಮಾಡಿ ಬಂದಿರುತ್ತಾರೆ. ಅವರ ಒಂದು ಆಶೀರ್ವಾದದಿಂದ ಬಂದಿರ್ತಾರೆ. ಮತ್ತು ಅವರು ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡಲು ಒಳ್ಳೆಯ ಕಾರ್ಯಕ್ರಮಗಳನ್ನು ಇಲಾಖಾ ಮಟ್ಟದಲ್ಲಿ ಯಾವ್ಯಾವ ಯೋಜನೆಗಳು ಬರ್ತೋ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ಈ ಒಂದು ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಸುಧಾರಣೆ ಮಾಡಲು ನಮ್ಮ ಒಂದು ಅವರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಮಾಡ್ತಾರೆ ಖಂಡಿತವಾಗುವಂಥ ಒಂದು ನಾವು ಬಂದು ಅವ್ರನ್ನ ಸ್ವಾಗತ ಮಾಡಲು ಎಲ್ಲರೂ ಆಗಮಿಸುತ್ತವೆ. ಎಲ್ರಿಗೂ ಒಂದು ನಮ್ಮ ಎಲ್ಲರೂ ಆಗಮಿಸಿರೋದಕ್ಕೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಈ ಒಂದು ಅವರಿಗೆ ಒಂದು ಇದನ್ನು ಹೇಳುತ್ತೇವೆ. ಇವತ್ತೊಂದು ದಿವಸ ನಮ್ಮ ಒಂದು SC ST ಸಮನ್ವಯ ಸಮಿತಿ ಆಗಿರ್ಬೋದು ಮತ್ತು ಪತ್ತಿನ ಸಹಕಾರ ಸಂಘದಿಂದ ಆಗಿರ್ಬೋದು ಮತ್ತು ಮಾಧ್ಯಮಿಕ ಶಿಕ್ಷಕರ ಒಂದು ಸಂಘದಿಂದ ಆಗಿರ್ಬೋದು ಎಲ್ಲ ಅಧ್ಯಕ್ಷರು ಆಗಮಿಸಿ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಇವತ್ತು ನಾವು ಅಭಿನಂದಿಸಿಕೊಳ್ತಕ್ಕಂಥದ್ದು ನಮ್ಮದು ಒಂದು ಕರ್ತವ್ಯ.
ಹಾಗಾಗಿ ನಾವು ಇವತ್ತು ಅವರನ್ನು ಅಭಿನಂದಿಸ್ತಾ ಇರ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಸರ್ ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಎಲ್ಲ ಒಂದು ಸಂಘದ ವತಿಯಿಂದ ತಮಗೆ ಕೋರ್ತಾ ಇದ್ದೀವಿ ಸರ್. ಚಿಂತಾಮಣಿ ತಾಲೂಕಲ್ಲಿ ಒಂದು ಸಂಘಟನೆಗಳಿವೆ, ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳಾಗ್ಬೋದು, ನಮ್ಮನ್ನು ಕೂಡ ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಒಂದು ಬಂಧುಗಳನ್ನು ಕೂಡ ನಾವು ಆಹ್ವಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳಿಗೆ ನಾವು ಕೂಡ ಭಾಗಿಯಾಗಿರ್ತೀವಿ ಅಂತ ಹೇಳ್ತಾ ನಿಮಗೆ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಚಿಂತಾಮಣಿ ತಾಲೂಕಿಗೆ ಕೋರ್ತಾ ಇದ್ದೀವಿ ಸರ್. ಶಿಕ್ಷಕ ಮಿತ್ರರಿಗೆ ಬೆಳಗಿನ ಶುಭೋದಯಗಳು. ದಿನಾಂಕ 14/5/2026 ನಡೆದ ಮುಖ್ಯ ಶಿಕ್ಷಕರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗ್ರೂಪ್ ಎ ಕಿರಿಯ ಶ್ರೇಣಿ ಹುದ್ದೆಗಳು ನಡೆದ ಕೌನ್ಸಿಲಿಂಗ್ನಲ್ಲಿ ನಾನು ಇದೇ ತಾಲೂಕಿನಲ್ಲಿ ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹುದ್ದೆ ಖಾಲಿ ಇದ್ದು ಅದನ್ನು ಆಯ್ಕೆ ಮಾಡಿಕೊಂಡು ದಿನಾಂಕ 15/5/2026 ಪೂರ್ವಾಹ್ನ ಕರ್ತವ್ಯಕ್ಕೆ ಹಾಜರಾಗಿರುತ್ತೇನೆ. ಅಂದಿನಿಂದ ನಾನು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ದಿನಾಂಕದಿಂದ ಏನು ನಮ್ಮ ಶಿಕ್ಷಕ ಸಮಸ್ಯೆಗಳಿದ್ದಾವೆ ಅವುಗಳಿಗೆ ಪ್ರತಿಯೊಂದು ಕಾಯ ವಾಚ ಮನಸ್ಸ ಶ್ರಮಿಸಿ ಪ್ರತಿಯೊಬ್ಬರಿಗೂ ಕೂಡ ಅವರು ಏನು ಸರ್ಕಾರದ ಸಕಾಲದಲ್ಲಿ ಅವರ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾನು ಕಾರ್ಯನಿರತನಾಗುತ್ತೇನೆ. ಯಾರಿಗೂ ಕೂಡ ಕಿಂಚಿತ್ತೂ ಕೂಡ ತಡ ಮಾಡುವುದಿಲ್ಲ ಎಂಬ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲವಾರು ಶಿಕ್ಷಕ ಮಿತ್ರರು ಸಹ ಏನು ಸ್ವಾಗತ ಕೋರಿದ್ದಾರೆ. ಇವತ್ತು ನಮಗೆ SC/ST ಸಂಘದ ವತಿಯಿಂದ ಸ್ವಾಗತವನ್ನು ಸಹ ನಮ್ಮ ನೆಚ್ಚಿನ ನರಸಿಂಹಪ್ಪ ಸಾರು ಹಾಗೂ ಅದರ ಸಂಘದ ಎಲ್ಲ ಸದಸ್ಯರು ಕೂಡ ಸ್ವಾಗತವನ್ನು ಕೋರಿದ್ದಾರೆ. ಈ ನಮ್ಮ SC/ST ಸಂಘಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಗುರುವೃಂದದವರೆಗೂ SC/ST ನೌಕರರ ಸಮನ್ವಯ ಸಮಿತಿಯ ವತಿಯಿಂದ ನಮ್ಮ AC ನಾರಾಯಣಸ್ವಾಮಿ ಸರ್ ಅವರು ನಮ್ಮ ತಾಲೂಕಿಗೆ ಬಂದಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯವಂತಲೇ ನಾವು ಭಾವಿಸೋಣ. ಈಗೇನು ಅನೇಕ BO ಸರುಗಳು ಅಡಿಪಾಯಗಳನ್ನು ಹಾಕಿದ್ದಾರೆ, ಆ ನಿಟ್ಟಿನಲ್ಲಿ ತಮ್ಮ ಕಾರ್ಯ ವೈಖರಿಯು ಇನ್ನೂ ಮತ್ತಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ, ಯಾಕಂದರೆ ಈ ತಾಲೂಕು ತಮಗೆ ಈಗಾಗಲೇ ಚಿರಪರಿಚಿತವಾಗಿದೆ. ಎಲ್ಲರನ್ನೂ ಕೂಡ ಸಹಕಾರದೊಂದಿಗೆ ಪಡೆದುಕೊಂಡು ನಾವೆಲ್ಲರೂ ಕೂಡ ತಮಗೂ ಕೂಡ ಸಹಕಾರ ನೀಡುತ್ತೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯದಲ್ಲೇ ನಮ್ಮ ತಾಲೂಕನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಂದಿಸುತ್ತಾ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಹೆಸರು KNR ಮಂಜು ಭಾರ್ಗವಿ ಅಂತ. ನಾನು ನಿಕಟಪೂರ್ವ ಜಿಲ್ಲಾ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ. ಈಗ ತಾಲೂಕು ಸಂಘದ ಫಾರ್ಮೇಷನ್ ಇರೋದ್ರಿಂದ ಹತ್ತಿರದಲ್ಲೇ ನಮ್ಮ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಎಲ್ಲ ವೃಂದ ಸಂಘಗಳು ಅಂದರೆ ಎಲ್ಲ ಶಿಕ್ಷಕ ವೃಂದ ಸಂಘಗಳು ಎಲ್ಲ ಇಲ್ಲಿ ಬಂದು ತಮ್ಮ ಚಿಂತಾಮಣಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಸ್ವಾಗತ ಬಯಸ್ತಾ ಇರೋದ್ರಿಂದ ನಮ್ಮ ಮೊದಲನೇದಾಗಿ ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು, ಹೊಸ ಯೋಜನೆಗಳು ಏನೆಲ್ಲ ಜಾರಿಗೆ ಬರ್ತಾ ಇದೆ, ನಮ್ಮ ನಡುವೆ ಒಳ್ಳೆ ಬಾಂಧವ್ಯ ಇರಲಿ. ಇದು ಹೊಸ ಜಾರಿಗೆ ಆದ್ದರಿಂದ ಎಲ್ಲ ಏನೇನೆಲ್ಲ ನಮ್ಮ ಸರ್ಕಾರ ನಿರೂಪಣೆ ಮಾಡ್ತಾ ಇದೆ, ಹೊಸ ಪರಿಚಯ ಮಾಡ್ತಾ ಇದೆ ಶಿಕ್ಷಣ ಇಲಾಖೆಗೆ, ಈ ಒಡನಾಟದಲ್ಲಿ ಅಥವಾ ಈ ಕೆಲಸ ಮಾಡೋ ಒತ್ತಡದಲ್ಲಿ ನಿಮ್ಮ ಒಡನಾಟ ಬಾಂಧವ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ದಿನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸುಮಾರು 2-3 ದಿವಸಗಳ ಹಿಂದೆಯೇ ಬಂದಿರತಕ್ಕಂಥ ನಮ್ಮ ಮಾನ್ಯ ಶಿಕ್ಷಣಾಧಿಕಾರಿಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ AC ನಾರಾಯಣಸ್ವಾಮಿ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾನು ಈ ಒಂದು ಅವರಿಗೆ ಚಿಂತಾಮಣಿ ತಾಲೂಕಿನಲ್ಲಿ ಅನೇಕ ಎಡವು ತೊಡಗುಗಳು ಬರ್ತಾ ಇರುತ್ತೆ. ಬಂದರೂ ಕೂಡ ಸಾರ್ ಅವರು ಅದನ್ನು ಧೈರ್ಯವಾಗಿ ಅದನ್ನು ಎದುರಿಸಿ ಮುನ್ನುಗ್ಗಿ ನಮಗೆ ಒಂದು ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ತಂದುಕೊಡ್ಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ, ಮತ್ತು ಇದ್ರ ಜೊತೆಗೆ ನಿಮ್ಮ ಜೊತೆಗೆ ನಿಮ್ಮ ಬೆನ್ನಿಗೆ ಸರ್ಕಾರನೂ ಇದೆ, ಇಲಾಖೆನೂ ಇದೆ. ಇದರಲ್ಲಿ ಎಲ್ಲರೂ ಸಹಕಾರಿಯಾಗಿ ನಿಮ್ಮ ಕೆಲಸಗಳಿಗೆ ಎಲ್ಲರೂ ಕೂಡ ಬೆನ್ನೆಲುಬಾಗಿ ಇರ್ತಾರೆ. ನಾವೆಲ್ಲ ಕೂಡ ಇದ್ದೀವಿ, ಎಲ್ಲ ಸಂಘ ಸಂಸ್ಥೆಗಳು ಇದ್ದೀವಿ ಅಂತ ಹೇಳ್ತಾ ತಾವು ಎಲ್ಲ ಒಂದು ಒಳ್ಳೆಯ ಹೆಸರು ಪಡ್ಕೋಬೇಕು. ಈ ತಾಲೂಕಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಎಲ್ಲರ ಸಹಕಾರವನ್ನು ಒಗ್ಗಟ್ಟಿನಿಂದ ಎಲ್ರಿಗೂ ಕೂಡ ನಿಮ್ಮ ಸಹಕಾರ ಕೂಡ ಇರಬೇಕು. ಅದೇ ರೀತಿ ಅವ್ರ ಸಹಕಾರವನ್ನು ತಾವು ಪಡ್ಕೊಂಡು ಒಳ್ಳೆಯ ಹೆಸರು ಗಳಿಸಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು 2
ಬನ್ನಿ ಬನ್ನಿ ಸರ್, ಈ ಕಡೆ ನೋಡಿ ಎಲ್ಲರೂ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ತಗೊಳ್ತೀನಿ. ಸುದಿನ ಆಗಿದೆ. ನಮ್ಮ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಎಸ್ ನಾರಾಯಣ ಸರ್ ಅವರು ಈ ತಾಲೂಕಿನ ಶೈಕ್ಷಣಿಕ ಚಿಕ್ಕಾಡವನ್ನು ಹೊಂದಿರತಕ್ಕಂಥದ್ದು ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಸುದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೀಗಾಗಿ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಮತ್ತು ವೃಂದ ಸಂಘಗಳು ಏನಿದೆ ಎಲ್ಲರೂ ಬಂದು ಅವ್ರನ್ನ ಸ್ವಾಗತ ಕೋರ್ತಾ ಇದೆ. ಆ ನಿಟ್ಟಿನಲ್ಲೇ ಇವತ್ತು SC/ST ಸಮನ್ವಯ ಸಮಿತಿ, ಪಶು ಸಹಕಾರ ಸಂಘ ಮತ್ತು ಇತರ ಎಲ್ಲ ವೃಂದ ಸಂಘಗಳು ಸೇರಿಕೊಂಡು, ಆಮೇಲೆ ಸಮಾನ ಮನಸ್ಕ ಸ್ಥಿತಿ ಉಳ್ಳಂಥ ಶಿಕ್ಷಕ ಬಂಧುಗಳು ಎಲ್ಲರೂ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಸರೋವರಿಗೆ ಬಯಸಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕ ವಿಚಾರವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೃದಯ ಶಿಕ್ಷಕ ಮಿತ್ರರಿಗೆ ನಾವು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮಗೆ ಸ್ವಾಗತ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ಜೈ ಹಿಂದ್.